ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿವಸ ವಿಜಯಪುರದ ಜ್ಞಾನಯೋಗಾಶ್ರಮದ ಪರಮಪೂಜ್ಯ ಸದ್ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪ್ರವಚನ ಸಾರದ ಗುರುಪಥ ಅಂತಕ್ಕಂಥ ಒಂದು ಪ್ರವಚನವನ್ನು ನೀವು ಕೇಳೋಣಂತ. ಭಾರತ ದೇಶವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿಯೇ ಶ್ರೀಮಂತವಾಗಿರ್ತಕ್ಕಂಥ ದೇಶ. ಇಲ್ಲಿ ಸಾವಿರಾರು ಜನ ಸಂತರು ಶರಣರು ಅವತರಿಸಿದರು. ಅವರು ಲಕ್ಷಾಂತರ ಜನರ ಮನದಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗಿದರು. ಜನರ ಕಷ್ಟ ನಷ್ಟ ದುಃಖ ದುಮ್ಮಾನ ಕಳೆದರು. ಸುಂದರ ಬದುಕಿನ ರೀತಿ ನೀತಿಗಳನ್ನು ಹೇಳಿದರು. ಅದರಿಂದ ಜನರ ಬದುಕು ಆದರ್ಶವೂ ಆನಂದಪೂರ್ಣವೂ ಆಯಿತು. ಉಳಿದ ಯಾವ ಪ್ರಾಣಿ ಪಶು ಪಕ್ಷಿಗಳಿಗೆ ಇಲ್ಲದ ಶಕ್ತಿ ಸಾಮರ್ಥ್ಯವನ್ನು ನಿಸರ್ಗ ದೇವತೆ ಮಾನವನಿಗೆ ಕರುಣಿಸಿದಳು. ನಮ್ಮ ಕಣ್ಣು ಸಣ್ಣದಿದ್ದರೂ ಕೂಡ ಅದು ವಿಶಾಲವಾದಂಥ ಒಂದು ವಿಶ್ವವನ್ನೇ ನೋಡಬಲ್ಲದು. ನಮ್ಮ ಕಿವಿಗಳು ಶಬ್ದ ಜಗವನ್ನೇ ತೋರಬಲ್ಲವು. ಹಂಗೆ ನಮ್ಮ ಕಾಲುಗಳು ಪ್ರಪಂಚವನ್ನೇ ಸುತ್ತಬಲ್ಲವು. ಕೈಗಳು 100 ಕಾಲ ದುಡಿಬಲ್ಲವು. ಇನ್ನು ಮನಬುದ್ಧಿಗಳ ಸಾಮರ್ಥ್ಯವು ನಿಸ್ಸೀಮವಾದದ್ದು. ವಿಶ್ವದ ಆದಿ ಅಂತ್ಯವನ್ನು ಅರಿಯಬಲ್ಲಂಥ ಶಕ್ತಿ ಅವುಗಳಲ್ಲಿ ಐತಿ. ಮಾನವ ಜೀವನದ ಪ್ರಮುಖ ಗುರಿಗಳು 2 ಮಾತ್ರ. ಒಂದು, ನಮ್ಮ ಸುತ್ತಮುತ್ತ ಹರವಿಕೊಂಡಿರುವ ಸತ್ಯಂ ಶಿವಂ ಸುಂದರಂ ಜಗತ್ತನ್ನು ಅರಿಯುವುದು. ಎರಡನೇದು ಯಾವಪ್ಪ ಅಂತಂದ್ರೆ ಬದುಕಿನಲ್ಲಿ ಪರಮಶಾಂತಿಯನ್ನು ಅನುಭವಿಸುವುದು. ಈ 2 ಗುರಿಗಳನ್ನು ಸಾಧಿಸುವುದಕ್ಕೆ ನಾವು ಶರಣರ ಸಂತರ ಗುರುಗಳ ಹಿರಿಯರ ಉಪದೇಶಪರ ಮಾತುಗಳನ್ನು ಕೇಳಬೇಕು. ಮಾತಿನ ಕಲೆ ಇಲ್ಲದಿದ್ದರೆ ಮನುಷ್ಯನೂ ಸಹ ಪ್ರಾಣಿಗಳಿಗೆ ಸಮನಾಗಿ ಬಿಡ್ತಿದ್ದ. ಸಂತರು ಶರಣರು ಸಾಧನೆಯಿಂದ ತಮ್ಮ ಮಾತನ್ನು ಮಂತ್ರವಾಗಿಸಿದರು, ಜ್ಯೋತಿರ್ಲಿಂಗವಾಗಿಸಿದರು. ನಮ್ಮ ಬದುಕಿನಲ್ಲಿ ಪರಮಶಾಂತಿಯನ್ನು ಪಡೆಯುವುದು ಹೇಗೆ ಅನ್ನುವುದಕ್ಕೆ ಒಂದು ಮುತ್ತಿನಂಥ ಮಾತನ್ನು ಹೇಳಿದರು. ಅದು ಬರೀ ಮಾತಲ್ಲ, ಮಂತ್ರ, ವಚನ ಜ್ಯೋತಿ. ಮಡಕೆಯ ಮಾಡುವಡೆ ಮೊನ್ನೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಅಂತೇಳಿ ಹೇಳ್ತಾರೆ. ಅಂದ್ರೆ ಗಡಿಗೆಯನ್ನಾಗಲಿ ಅಥವಾ ಮಡಿಕೆಯನ್ನಾಗಲಿ ಹಣತೆ ಪಣತೆಗಳನ್ನಾಗಲಿ ನಾವು ಮಾಡಬೇಕಾದ್ರೆ ಮೊದಲು ಅವಶ್ಯವಾಗಿ ನಮಗೆ ಮಣ್ಣು ಹೆಂಗೆ ಬೇಕೋ ಹಂಗೆ ನಾವು ಮೈಮೇಲೆ ಧರಿಸ್ಕೊಳ್ತಕ್ಕಂಥ ಆಭರಣಗಳನ್ನು ಮಾಡಲಿಕ್ಕೆ ಹೆಂಗೆ ಅವಶ್ಯವಾಗಿ ಬೆಳ್ಳಿ ಬಂಗಾರ ಬೇಕೋ ಹಂಗೆ ಶಿವಪಥ ಅಥವಾ ಶಾಂತಿ ಪಥವನ್ನು ಅರಿಬೇಕಾದ್ರೆ ಅಲ್ಲದ ಆ ಒಂದು ಪಥವನ್ನು ಹಿಡಿದ ಆ ಕೂಡಲ ಸಂಗಮ ದೇವನನ್ನು ಅರಿಬೇಕಾದ್ರೆ ನಮಗೆ ಗುರುಪಥ ಅಥವಾ ಗುರುವಾಣಿ ಮುಖ್ಯವಾಗಿ ಬೇಕೇ ಬೇಕು. ನಮ್ಮ ಹಾಗೆ ಭಗವಂತನನ್ನು ಅರಿಬೇಕಾದ್ರೆ ಪರಮಶಾಂತಿಯನ್ನು ಪಡಿಬೇಕಾದ್ರೆ
ಸಂತರ ಸಂಘ ಬೇಕಾಗ್ತದೆ. ನಮ್ಮ ಮನೆ ಅರಮನೆ ಆಗಿರ್ಬೋದು, ನಮ್ಮ ಮೈ ಮೇಲೆ ರಾಶಿ ರಾಶಿ ಬಂಗಾರ ಇರ್ಬೋದು, ಆದ್ರೆ ನಮ್ಮ ಮುಖದೊಳಗೆ ಪ್ರಸನ್ನತೆ ಪ್ರಶಾಂತಿ ಇರದಿದ್ದರೆ ಏನು ಪ್ರಯೋಜನ? ಅದಕ್ಕೆ ಒಂದು ಆಂಗ್ಲ ಗಾದೆ ಮಾತು ಹಿಂಗೆ ಹೇಳ್ತತಲ್ಲ, ಹೌಸ್ ಆರ್ ಬಿಲ್ಟ್ ವಿತ್ ಬ್ರಿಕ್ಸ್ ಬಟ್ ಹೋಮ್ಸ್ ಆರ್ ಬಿಲ್ಟ್ ವಿತ್ ಬ್ಯೂಟಿಫುಲ್ ಹಾರ್ಟ್ಸ್ ಅಂತೇಳಿ ಹೇಳ್ತಾರೆ. ಅಂದ್ರೆ ನಾವು ಕಟ್ತಕ್ಕಂಥ ಅಥವಾ ಕಟ್ಟಿಸಿರುವಂಥ ಮನೆಯನ್ನು ಇಟ್ಟಿಗೆಗಳಿಂದ ಕಟ್ತೇವೆ. ಆದರೆ ಮನೆತನವನ್ನು, ಮನಸ್ಸನ್ನು, ಒಂದು ಸುಂದರವಾದ ಕುಟುಂಬವನ್ನು ನಾವು ಕಟ್ಟಬೇಕಾದ್ರೆ ಅವುಗಳನ್ನು, ಅಂಥ ಒಂದು ಮನೆಯನ್ನು ಸುಂದರವಾಗಿರ್ತಕ್ಕಂಥ ಹೃದಯ ಸಂಬಂಧದಿಂದ, ಹೃದಯ ಸದ್ಭಾವನೆಯಿಂದ ಕಟ್ಟಬೇಕಾಗ್ತತಿ ಅಂತೇಳಿ ಹೇಳ್ತಾರೆ. ರೈತರು ಯಾವ ವಿಶ್ವವಿದ್ಯಾಲಯದಲ್ಲೂ ಕಲ್ತಿರಲಿಕ್ಕಿಲ್ಲ. ಮೃಷ್ಟಾನ್ನ ಭೋಜನ, ಐಷಾರಾಮಿ ವಾಹನಗಳು ಅವರಲ್ಲಿ ಇರಲಿಕ್ಕಿಲ್ಲ. ಆದರೆ ಮೂಕ ಮುಗ್ಧ ಪಶು ಪಕ್ಷಿಗಳ ಕೂಡ ಹಸಿರು ಒಣಸಿರಿಯ ಮಧ್ಯದಲ್ಲಿ ಹಾಡುತ್ತಾ ಬದುಕ್ತಾರೆ. ಆ ಒಂದು ರೈತನ ಸಂತೃಪ್ತ ಜೀವನದ ಎದುರು ಸಿರಿವಂತರ ಸಂಪತ್ತೆಲ್ಲವೂ ಸಪ್ಪಿಯಾಗಿ ಹೋಗ್ತದೆ, ಕಳಹೀನವಾಗಿ ಹೋಗ್ತದೆ. ವಿಠಲನ ಪರಮ ಭಕ್ತರಾಗಿರ್ತಕ್ಕಂಥ ಸಂತ ತುಕಾರಾಮರ ಮನೆಯೊಳಗೆ ಕಡುಬಡತನ ಕಾಲೂರಿತ್ತು. ಅವರಿಗೆ ಸರಿಯಾಗಿ ಉಣಲು ಊಟವೂ ಇರ್ತಿರಲಿಲ್ಲ, ಮೈತುಂಬ ಬಟ್ಟೆನೂ ಇರ್ತಿರಲಿಲ್ಲ. ಆದರೆ ಅವರು ನನಗಿಂತ ಸಿರಿವಂತರು ಯಾರೂ ಇಲ್ಲ ಅಂತೇಳಿ ಹೇಳ್ತಾ ಇದ್ದರು. ಈ ತುಕಾರಾಮ್ ಮಹಾರಾಜರಲ್ಲಿ ಇದ್ದದ್ದು ಭೌತಿಕ ಸಂಪತ್ತಲ್ಲ, ಭಕ್ತಿ ಸಂಪತ್ತನ್ನುವಂಥದ್ದು ಅವರಲ್ಲಿ ತುಂಬಿತ್ತು. ಹಾಗೆ ನಮ್ಮಲ್ಲೇ ಸಂಪತ್ತು ಇರಲಿ ಅಥವಾ ಇರದಿರಲಿ, ಜೀವನದೊಳಗೆ ಸಂತೃಪ್ತಿ ಇರಬೇಕು. ಆ ಒಂದು ಸಂತೃಪ್ತಿಯನ್ನು ಪಡೆಯೋದು ಹೆಂಗೆ ಅಂತೇಳಿ ಕಲಿಸುವವರನ್ನ ಗುರುಗಳು ಅಂತೇಳಿ ಹೇಳ್ತಾರೆ. ತಾಯಿ ಜೋಗುಳವನ್ನು ಹಾಡುವುದು ಮಗುವನ್ನು ಮಲಗಿಸಲಿಕ್ಕೆ ವಿನಃ ಆ ಒಂದು ಮಗುವನ್ನು ಎಬ್ಬಿಸಲಿಕ್ಕಲ್ಲ. ಹಂಗೆ ಸತ್ಸಂಗ, ಪುರಾಣ, ಪ್ರವಚನ ಅಂದ್ರೆ ಗುರು ಎಂಬ ತಾಯಿ ಹೇಳುವ ಆಧ್ಯಾತ್ಮಿಕ ಜೋಗುಳ ಇದ್ದಂಗೆ. ಈ ಒಂದು ಸತ್ಸಂಗದಿಂದ ಮನವೆಂಬ ಮಗು ಮಲಗಿ ಪರಮಶಾಂತಿಯನ್ನು ಅನುಭವಿಸ್ತದೆ. ಆದ್ದರಿಂದ ನಾವು ಶಿವಪಥ ಅಥವಾ ಶಾಂತಿ ಪಥವನ್ನು ಅರಿಯುವುದಕ್ಕೆ, ಆನಂದಿಸುವುದಕ್ಕೆ ಸದ್ಗುರುಗಳ ಉಪದೇಶಾಮೃತವನ್ನು ಸವಿಯಲೇಬೇಕು. ಇದುವೇ ಪರಮ ಗುರುಪಥ ಅಂತೇಳಿ ಹೇಳುವಲ್ಲಿಗೆ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳವುದು ನರರಿಗೆ ಮುಕುತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರವಚನ ಸಾರಕ್ಕೆ ಮಂಗಳವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.